ಎತ್ತುಗಳನ್ನ ಬಂಡಿಗೆ ಕಟ್ಟಿ ಓಡಿಸುತ್ತಿರುವ ವೀರಗಾರರು, ಓಟಕ್ಕೆ ಅಲಂಕೃತಗೊಂಡು ನಿಂತಿರುವ ಎತ್ತುಗಳು, ಸಿನಿಮಾ ಹಾಡಿಗೆ ಹೆಜ್ಜೆ ಹಾಕ್ತಾ ಮಜಾ ಉಡಾಯಿಸ್ತಾ ಇರುವ ಪಡ್ಡೆಹೈಕ್ಕಳು. ಹೌದು, ಇದು ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಕಾರ ಹುಣ್ಣಿಮೆ ಆಚರಣೆಯ ವಿಶೇಷ. ಕಾರ ಹುಣ್ಣಿಮೆ ಬಂತಂದ್ರೆ ಕರ್ಜಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ದೀಪಾವಳಿ ನೆನಪು. ಕರ್ಜಗಿ ಗ್ರಾಮ ಮಧುವನ ಗಿತ್ತಿಯಂತೆ ಸಿಂಗಾರಗೊಳ್ಳುತ್ತೆ. ನೂರಾರು ರೈತರು ಎತ್ತುಗಳನ್ನ ಬಂಡಿಗೆ ಹೂಡಿ ಸ್ಪರ್ಧೆಯಲ್ಲಿ ಓಡಿಸುವ ಮೂಲಕ ನೇಗಿಲ ಯೋಗಿಯ ಕಾರ ಹುಣ್ಣಿಮೆಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸಾವಿರಾರು ವರ್ಷಗಳ ಒಂದು ಘನ ಇತಿಹಾಸವನ್ನ ಹೊಂದಿರತಕ್ಕಂತ ಶ್ರೀ ಬ್ರಹ್ಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬಹಳ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಈ ಐತಿಹಾಸಿಕ ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಅನಾದಿ ಕಾಲದಿಂದಲೂ ನಡೆದು ಬಂದಿರುವ ಬಂಡಿ ಉತ್ಸವವನ್ನ ಗ್ರಾಮಸ್ಥರೆಲ್ಲರೂ ಅದ್ಧೂರಿಯಾಗಿ ಆಚರಿಸುತ್ತಾರೆ. ಜಾತಿ ಭೇದವಿಲ್ಲದೆ ಭಾವೈಕ್ಯತೆಯಿಂದ ಹಬ್ಬ ಮಾಡ್ತಾರೆ. ಮುಂಗಾರು ಬಿತ್ತನೆಗೂ ಮುನ್ನ ನಡೆಯುವ ಜಾತ್ರೆಯಲ್ಲಿ ಎಲ್ಲರೂ ತಮ್ಮ ಎತ್ತುಗಳನ್ನ ಓಡಿಸಿ ಖುಷಿ ಪಡ್ತಾರೆ. ಇದೇ ದಿನ ಗ್ರಾಮದೇವರಾದ ಬ್ರಹ್ಮಲಿಂಗೇಶ್ವರ ಜಾತ್ರೆ ನಡೆಯೋದ್ರಿಂದ ಬಂಡಿ ಉತ್ಸವಕ್ಕೆ ಕಳೆ ಕಟ್ಟಿರುತ್ತೆ. ಈ ಉತ್ಸವವನ್ನ ನೋಡಲು ರಾಜ್ಯದ ವಿವಿಧೆಡೆಯಿಂದ ಲಕ್ಷಾಂತರ ಮಂದಿ ಆಗಮಿಸುತ್ತಾರೆ. ಈ ಕಾರ ಹುಣ್ಣಿಮೆ ಅಂದ್ರೆ ಒಂದು ವಿಶಿಷ್ಟ ಜಾನಪದ ಶೈಲಿಯ ಒಂದು ಸೊಬಗಿನ ಜಾತ್ರೆ. ಇದು ಪೇಶ್ವೆಯರ ಕಾಲದಿಂದ ಇಂದಿನವರೆಗೂ ನಡೆದುಕೊಂಡು ಬಂದಂತಹ ಜಾತ್ರೆ. ಇದು ಹೊಲಗಳಿಗೆ ಬಿತ್ತಲಿಕ್ಕೆ ಅನುಕೂಲ ಆಗಲಿ ಅಂತಂದು ಎತ್ತನ್ನು ಕೂಡ ಮೇಯಿಸಿ ತಮ್ಮ ಎತ್ತುಗಳನ್ನು ಜಾತ್ರೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಬಂಡಿ ಓಟ ರೋಮಾಂಚನಗೊಳಿಸುತ್ತೆ. ಆಧುನಿಕತೆಯ ಹೆಸರಲ್ಲಿ ಮರೆಯಾಗುತ್ತಿರುವ ನಮ್ಮ ಸಂಸ್ಕೃತಿ ಇಲ್ಲಿ ಇನ್ನೂ ಜೀವಂತವಾಗಿರುವುದು ಖುಷಿಯ ವಿಚಾರ. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ ಗಣಾಚಾರಿ, ಪಬ್ಲಿಕ್ ಟಿವಿ, ಹಾವೇರಿ.